ನಮಸ್ಕಾರ ಬಂಧುಗಳೇ. ಫಿಫಾ ವರ್ಲ್ಡ್ ಕಪ್ 2026 ಶುರುವಾಗಿದೆ. ಎಲ್ಲ ಕಡೆ ಫುಟ್ಬಾಲ್ ಜ್ವರ ಏರ್ತಾ ಇದೆ. ಸುಮಾರು 48 ದೇಶಗಳು ಈ ಫಿಫಾ ವರ್ಲ್ಡ್ ಕಪ್ಪಲ್ಲಿ ಆಡ್ತಾ ಇದ್ದಾವೆ. ಆದರೆ ನಮ್ಮ ಇಂಡಿಯಾ ಆಡ್ತಾ ಇಲ್ಲ. ಇದೊಂದು ಬೇಜಾರಿನ ವಿಷಯ. ಸುಮಾರು 1950ನೇ ಇಸ್ವಿಲಿ ನಮ್ಗೆ ಆಡಲಿಕ್ಕೆ ಅವಕಾಶ ಸಿಕ್ಕಿತ್ತು. ಆದರೆ ನಮ್ಮ ಅಂದಿನ ಸರ್ಕಾರ ಬ್ರೆಜಿಲ್ ತುಂಬ ಅಂದರೆ 15,000 ಕಿಲೋಮೀಟರ್ ದೂರ ಇದೆ ಅಂದ್ಬಿಟ್ಟು ತುಂಬ ಖರ್ಚಾಗುತ್ತೆ ಅಂತ ಕಳಿಸ್ಲಿಲ್ಲ ಅವತ್ತು. ಮತ್ತು ಇವರು ನಮ್ಮ ಆಟಗಾರರು ಬರೀ ಕಾಲಲ್ಲಿ ಆಡಲಿಕ್ಕೆ, ಬೇರೆ ಫುಟಲ್ಲಿ ಆಡಲಿಕ್ಕೆ ಅವಕಾಶ ಕೇಳಿದ್ರು. ಅದಕ್ಕಾಗಿ ಅವರು ಒಪ್ಪಿಗೆ ಕೊಡಲಿಲ್ಲ. ಅಂದಿನಿಂದ ಇಂದಿನವರೆಗೂ ನಮಗೆ ರ್ಯಾಂಕಿಂಗ್ ಸಮಸ್ಯೆ ಆಗಿರೋದ್ರಿಂದ ನಾವು ಆಡಲಿಕ್ಕೆ ಆಗ್ತಾ ಇಲ್ಲ. ಇದೊಂದು 148 ಕೋಟಿ ಜನಸಂಖ್ಯೆ ಇರೋಂಥ ಈ ನಮ್ಮ ದೇಶಕ್ಕೆ ಒಂದು ಅವಮಾನದ ಸಂಗತಿ ಅಂತ ಹೇಳ್ಬೋದು ಸ್ನೇಹಿತರೆ. ಆದರೆ ನಮಗಿಂತ ತುಂಬ ಚಿಕ್ಕ ದೇಶಗಳಾದಂಥ ಪಾಪ್ಯುಲೇಷನ್ನಲ್ಲಿ ಕೊರ್ಯಾಕೋ ಬರೀ ಕೇವಲ 1,85,000 ಪಾಪ್ಯುಲೇಷನ್ನು, ಒಂದು ಕೇಪ್ ವೆರ್ಡೆ ಅಂತ ಬರೀ 5,30,000 ಪಾಪ್ಯುಲೇಷನ್ ಇರೋಂಥ ಕಂಟ್ರಿಗಳು. ಇದೆಲ್ಲ ನಮ್ಮ ಮಂಡ್ಯ ಲೋಕಸಭಾ ಎಲೆಕ್ಷನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ತಗೊಂಡಿರಲ್ಲ ಓಟು, ಇದೇ 5,77,000 ಇದೆ ಕಣ್ರಿ. ಅವ್ರು ಸೋತಿದ್ರು ಕೂಡ. ಇದಕ್ಕಿಂತ ಕಡಿಮೆ ಪಾಪ್ಯುಲೇಷನ್ ಇದ್ದ ದೇಶಗಳು ಈ ಫಿಫಾ ವರ್ಲ್ಡ್ ಕಪ್ಪಲ್ಲಿ ಆಡ್ತಾ ಇದೆ. ನೀವು ಹೇಳ್ಬೋದು ನಮ್ಮ ದೇಶ ಕ್ರಿಕೆಟ್ ಚೆನ್ನಾಗಿ ಆಡ್ತಾ ಇದೆ ಅಂತ. ಹೌದು, ಚೆನ್ನಾಗಿ ಆಡ್ತಾ ಇದೆ. ನಮ್ಮಷ್ಟೇ ಚೆನ್ನಾಗಿ ಆಡ್ತಾರಂಥ ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಸೌತ್ ಆಫ್ರಿಕಾ, ನ್ಯೂಜಿಲ್ಯಾಂಡ್ ಇವೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇವೆ ಈ ಫಿಫಾ ವರ್ಲ್ಡ್ ಕಪ್ಪಲ್ಲಿ ಅಲ್ವಾ. ಹಂಗಾದ್ರೆ ನಮಗೆ ಹೇಗೆ ಆಗ್ತಾಯಿಲ್ಲ ಹೇಳಿ. ನಮಗೆ ಇನ್ನೊಂದು ಸಮಾಧಾನಕರ ವಿಷಯ ಅಂದರೆ ನಮ್ಮ ಶತ್ರು ದೇಶ ಪಾಕಿಸ್ತಾನಕ್ಕೂ ಇದಕ್ಕೆ ಸೆಲೆಕ್ಟ್ ಆಗೋಕ್ಕೆ ಆಗ್ತಾಯಿಲ್ಲ. ಅದೊಂದು ಖುಷಿ ವಿಚಾರ. ಮತ್ತು ಟೆಕ್ನಾಲಜಿಲಿ ಇಷ್ಟೆಲ್ಲ ಮುಂದುವರೆದ್ರಿಂದ ಚೀನಾ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಮತ್ತು ಯುದ್ಧ ಹತ್ಕೊಂಡು ಉರಿತಾ ಇರೋಂಥ ಇರಾನ್ ಕೂಡ ಆಡ್ತಾ ಇದೆ ಈ ಫಿಫಾ ವರ್ಲ್ಡ್ ಕಪ್ನ. ಇದೊಂದು ಆಶ್ಚರ್ಯಕರ ವಿಷಯ ಅನ್ಬೋದು. ನಮ್ಮ ದೇಶದಲ್ಲಿ ಫುಟ್ಬಾಲ್ ಪ್ರೇಮಿಗಳಿಗೆ ಮತ್ತು ಪ್ರತಿಭೆಗಳಿಗೆ ಏನು ಕಮ್ಮಿ ಇಲ್ಲ. ನಮ್ಮಲ್ಲಿ ರಾಜಕೀಯ ಇಚ್ಛಾಶಕ್ತಿ ಕಡಿಮೆ ಇರೋದ್ರಿಂದ ಮತ್ತು ಕೋಚಿಂಗ್ ಸಮಸ್ಯೆ, ಸರಿಯಾದ ಇನ್ಫ್ರಾಸ್ಟ್ರಕ್ಚರ್ಗಳು ಇಲ್ಲದೇ ಇರೋದ್ರಿಂದ ನಮ್ಮ ದೇಶದಲ್ಲಿ ಸಮಸ್ಯೆಯಾಗಿ ಫುಟ್ಬಾಲ್ಗೆ ಆಡಲಿಕ್ಕೆ ಆಗ್ತಾ ಇಲ್ಲ. ಇದು ಒಂದು ನೋವಿನ ಸಂಗತಿ. ನೋಡೋಣ ಮುಂದಿನ ದಿನಗಳಲ್ಲಿ ಸರ್ಕಾರ ಸರಿಯಾದ ಕ್ರಮ ವಹಿಸೋದ್ರ ಮೂಲಕ, ಇದರ ಬಗ್ಗೆ ಆಸಕ್ತಿ ವಹಿಸೋದ್ರ ಮೂಲಕ ನಮ್ಮ ದೇಶದಲ್ಲೂ ಕ್ರಿಕೆಟ್ನಂತೆ ಫುಟ್ಬಾಲ್ ಕೂಡ ಆಡಲಿ ಅಂತ ಆಶಿಸ್ತೀನಿ. ಮತ್ತು ಜೈ ಆಂಜನೇಯ.